ಇನ್ಮೇಲೆ ಅವಕಾಶ ಸಿಕ್ಕಾಗೆಲ್ಲ ಬಸವಾದಿ ಶರಣರ ಅನೇಕ ವಚನಗಳನ್ನು ಓದಿ ಅರ್ಥೈಸಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡೋಣಂತ. ಮೊದಲು ನಾವು ವಚನ ಯಾಕೆ ಓದಬೇಕು, ನಮಗೆ ಯಾಕೆ ವಚನಗಳು ಬೇಕು, ಅದಕ್ಕೆ ಉತ್ತರನೂ ವಚನಗಳೇ ಕೊಡ್ತಾವ. ಹೌದು, ಆದ್ಯ ವಚನಕಾರರು ಅಂದ್ರೆ ವಚನಕಾರರಲ್ಲೇ ಮೊಟ್ಟ ಮೊದಲ ವಚನಕಾರರಾದಂಥ ಜೇಡರ ದಾಸಿಮಯ್ಯನವರ ಒಂದು ವಚನಗಳು ನಮ್ಮ ಬದುಕಿನಾಗ ಯಾಕೆ ಬೇಕು ಅಂತ ಹೇಳ್ತಾವ. ವಚನ ಹಿಂಗದ ಕೇಳ್ರಿ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬುದೆ, ಕಡೆಗೀಲು ಬಂಡಿಗಾಧಾರ, ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ದೃಢ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಅಂತ. ಹಳ್ಳನವರಾಗಿದ್ರೆ ನಿಮಗೆ ಗೊತ್ತಿರ್ತದೆ, ಎತ್ತಿನ ಗಾಡಿಗೂ ಮತ್ತು ಗಾಲಿಗೂ ನಡು ಒಂದು ಕೊಂಡಿರ್ತದ, ಅದಕ್ಕೆ ಕಡೆಗೀಲು ಅಂತ ಕರೀತಾರೆ. ಆ ಕಡೆಗೀಲಿಲ್ಲ ಅಂತಂದ್ರೆ ಆ ಗಾಡಿ ಓಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಹಾಗೆ ನಮ್ಮ ಬದುಕಿನಾಗೂ ನಾವು ಸಾಕಷ್ಟು ದ್ವೇಷ ಅಸೂಯೆಗಳನ್ನು ತುಂಬಿಕೊಂಡು ಕಡುದರ್ಪವನ್ನೇ ತುಂಬಿಕೊಂಡಂಥ ಬಂಡಿ ನಮ್ಮ ಶರೀರ. ಇದು ಗಾಡಿ ಓಡ್ಬೇಕಂದ್ರೆ ಅದಕ್ಕೆ ಕಡೆಗೀಲ್ ಬೇಕು. ಆ ಕಡೆಗೀಲ್ ಯಾವ ಆಗ್ತಾವ ಅಂತಂದ್ರೆ ಶರಣರ ವಚನಗಳಾಗ್ತಾವ. ಆ ವಚನಗಳು ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅವು ನಮ್ಮ ಬದುಕಿನಾಗ ಕಲಿಸೋ ಪಾಠಗಳು ನಮ್ಮ ಬದುಕನ್ನು ಸರಳವಾಗಿ ಮುಂದೆ ಸಾಗಿಸ್ಕೊಂಡು ಹೋಗ್ತಾವ. ಆ ಕಡೆಗೀಲು ಸಾಣದು, ಆದ್ರೆ ಅದ್ರ ಕೆಲಸ ಭಾಳ ದೊಡ್ಡದು. ಅದು ಇಲ್ಲ ಅಂತಂದ್ರೆ ಗಾಡಿ ಒಗ್ಗಾಲೆ ಆಗ್ತದ, ಮುಂದೆ ಸಾಗೋದು ಕಷ್ಟ ಅನ್ನಿಸ್ತದ. ಅದಕ್ಕೆ ನಾವು ವಚನಗಳು ಕಲಿಬೇಕು, ಅರ್ಥೈಸ್ಕೊಳ್ಬೇಕು, ಬದುಕಿನಾಗ ಅಳವಡಿಸ್ಕೊಳ್ಬೇಕು ಅಂತ. ಶರಣಾರ್ಥಿ.